17 ವರ್ಷಗಳ ಹಿಂದೆ That's huge. 6 more. This is in the air again. Diaz Longo. It doesn't. It's 4 in a row. 5. Last ball of the innings. And he's put it away. Oh, has he? Yes, into the crowd. 6 sixes in an over. Singh finishes things off in style. The first time it's happened in 2020. Still one over to go. ದಕ್ಷಿಣ ಆಫ್ರಿಕಾದಲ್ಲಿ ನಡೆದ T20 ವಿಶ್ವಕಪ್ ಟೂರ್ನಿಯ ಆರಂಭಿಕ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಾಣವಾಗಿದ್ದು ನಿಮಗೆಲ್ಲ ನೆನಪಿರಬಹುದು. ನಿಜಕ್ಕೂ ಅದೊಂದು ಅವಿಸ್ಮರಣೀಯ ಪಂದ್ಯ. ಅದರಲ್ಲಿ ಭಾರತದ ಎಡಗೈ ದಾಂಡಿಗ ಯುವರಾಜ್ ಸಿಂಗ್ ಇಂಗ್ಲೆಂಡ್ ಬೌಲರ್ ಸ್ಟುವರ್ಟ್ ಬ್ರಾಡ್ ಅವರ 1 ಓವರ್ನ ಎಲ್ಲ 6 ಬಾಲ್ಗಳನ್ನು ಒಂದರ ಹಿಂದೆ ಒಂದರಂತೆ ಸಿಕ್ಸರ್ಗೆ ಅಟ್ಟಿದ್ದರು. ಅಷ್ಟು ಮಾತ್ರವಲ್ಲದೆ ಶರವೇಗದ ಅರ್ಧಶತಕವನ್ನು ಬಾರಿಸಿದ್ದರು. ಈ ದೃಶ್ಯ ಈಗಲೂ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಕಣ್ಣ ಮುಂದೆಯೇ ಇದೆ. ಹಾಗೆ 6 ಸಿಕ್ಸರ್ಗಳನ್ನು ಬಾರಿಸಿದ ಯುವರಾಜ್ ಸಿಂಗ್ ಅವರ ಬ್ಯಾಟ್ ಯಾವುದಿರಬಹುದು ನೋಡಿ. ಆ ಬ್ಯಾಟ್ ಇಲ್ಲಿದೆ. ನಮ್ಮ ದೇಶದ ಉದ್ಯಮಿಯೊಬ್ಬರು ಹರಾಜಿನಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಈ ಬ್ಯಾಟನ್ನು ಖರೀದಿಸಿದ್ದಾರೆ. ಇಂತಹದೊಂದು ಅಪರೂಪದ ಬ್ಯಾಟ್ ಬಂದು ಸೇರಿರುವುದು ಈಗ ಬೆಂಗಳೂರಿನ ಮಹೇಶ್ ಆಚಾರ್ಯವರ ಕೈಗೆ. ಹೌದು, ಇಂತಹ ಅನೇಕ ಬ್ಯಾಟ್ಗಳು ದಿನವೂ ಇವರ ಕೈಗೆ ಬಂದು ಸೇರುತ್ತವೆ. ಇವುಗಳಿಗೆ ಮಹೇಶ್ ಮಾಂತ್ರಿಕ ಸ್ಪರ್ಶವನ್ನು ನೀಡುತ್ತಾರೆ. ಬೌಲರ್ಗಳ ಭರ್ಜರಿ ದಾಳಿಯನ್ನು ಎದುರಿಸಿ ಜರ್ಜರಿತವಾಗಿರುವ ಅದೆಷ್ಟೋ ಬ್ಯಾಟ್ಗಳು ಇವರ ಕೈಯಲ್ಲಿ ಮರುಜೀವ ಪಡೆಯುತ್ತವೆ. ಮತ್ತೆ ಬಾಲ್ಗಳನ್ನು ಎದುರಿಸಲು ಸಜ್ಜಾಗುತ್ತವೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಪುಟ್ಟ ವರ್ಕ್ಶಾಪ್ ಹೊಂದಿರುವ ಮಹೇಶ್ ಅದೆಂತಹ ಕೆಟ್ಟ ಸ್ಥಿತಿಯಲ್ಲಿರುವ ಬ್ಯಾಟ್ಗಳನ್ನು ಕೂಡ ಹೊಸದರಂತೆ ಮರುವಿನ್ಯಾಸ ಮಾಡುತ್ತಾರೆ. 251 ಕ್ರಿಕೆಟ್ ಎಂಬ ಹೆಸರಿನ ವರ್ಕ್ಶಾಪ್ ಕ್ರಿಕೆಟ್ ನಂಬಿದ ಹುಡುಗರು ಮತ್ತು ಅನೇಕ ಸೆಲೆಬ್ರಿಟಿಗಳ ಪಾಲಿನ ನಿಜವಾದ ಆಪತ್ ಬಾಂಧವ. ಸೆಂಚುರಿ, ಡಬಲ್ ಸೆಂಚುರಿಗಳನ್ನು ಬಾರಿಸುವ ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟೇ ನಿಜವಾದ ಜೀವಾಳ. ಬ್ಯಾಟ್ ಮಾತನಾಡದಿದ್ದರೆ ಎಂತಹ ದಾಂಡಿಗನು ಬಿಗ್ ಝೀರೋ. ಇಂತಹ ಬ್ಯಾಟ್ಗಳ ತಾಕತ್ತನ್ನೇ ಬದಲಿಸುವ ಮಹೇಶ್ ಅವರನ್ನ ಮಾತನಾಡಿಸೋಣ ಬನ್ನಿ. ಸರ್, ಇದು ನಾನು 2017ರಲ್ಲಿ ಸ್ಟಾರ್ಟ್ ಮಾಡಿದೆ. ಸಣ್ಣದಾಗಿ ನನ್ನ ಬ್ಯಾಟನ್ನು ನಾನು ರಿಪೇರ್ ಮಾಡಿಕೊಂಡು ಫಸ್ಟ್ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಹೋಗ್ತಾ ಅದು ಇಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಇದರಲ್ಲಿ ನನಗೆ ಆಸಕ್ತಿ ಇತ್ತು, ಇದನ್ನ ಮಾಡಬೇಕು ಅಂತ ನನಗೆ ಅನಿಸ್ತು. ಆ ಸಮಯದಲ್ಲಿ ನನ್ನ ತಂಡದ ಇನ್ನು ಬೇರೆ ಸದಸ್ಯರು ಎಲ್ಲ ಅವರವರ ಬ್ಯಾಟ್ಗಳನ್ನು ರಿಪೇರ್ ಮಾಡಕ್ಕೆ ನಮ್ಮ ಹತ್ರ ಕೊಡ್ತಾ ಇದ್ರು. ಅದನ್ನ ರಿಪೇರ್ ಮಾಡಿ ನಾನು ಇದನ್ನ ಕಲ್ತ್ಕೊಂಡೆ, ಹೆಂಗೆ ಇನ್ನೂ ಮಾಡ್ಬೋದು, ಇದರಲ್ಲಿ ಏನು ಬೆಟರ್ ತರ್ಬೋದು, ಇದನ್ನ ಕಲ್ತ್ಕೊಳ್ಳೋಕ್ಕೆ ನಾನು ಮುಂದಕ್ಕೆ ಏನು ಮಾಡಬೇಕು ಅಂತ ಯೂಟ್ಯೂಬಲ್ಲಿ ಕೆಲವೊಬ್ರು ಎಕ್ಸ್ಪರ್ಟ್ಸ್ ಇದ್ದಾರೆ ಇದರಲ್ಲಿ ಇದನ್ನ ಮಾಡೋರು. ಅವ್ರನ್ನ ನೋಡಿ ಕಲ್ತ್ಕೊಂಡೆ. ಇದನ್ನ ನಾನು ಕಲ್ತ್ಕೊಂಡು ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂತ ನಾನು ಒಂದು ಸಣ್ಣದಾಗ ಒಂದು ವರ್ಕ್ಶಾಪನ್ನು ಸ್ಟಾರ್ಟ್ ಮಾಡಿದೆ. ಮೊದಲು ಮನೆಯಿಂದ ಮಾಡಿದೆ, ಬಟ್ ಹೋಗ್ತಾ ಹೋಗ್ತಾ ಕಸ್ಟಮರ್ ಡಿಮ್ಯಾಂಡ್ ಜಾಸ್ತಿ ಆಯಿತು. ಸೊ ಮನೆಯಿಂದ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಕೆಲಸನ. ಅದಕ್ಕೆ ಒಂದು ಸಣ್ಣದಾಗ ಒಂದು ಜಾಗ ತಗೊಂಡು ನಾನು ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಕ್ರಿಕೆಟ್ ಆಡ್ತೀನಲ್ಲ, ಇದೊಂದು ಬ್ಯಾಟ್ ಈ ಥರ ಇದ್ದರೆ, ಈ ಬ್ಯಾಲೆನ್ಸಿಂಗಲ್ಲಿದ್ದರೆ ನಮಗೆ ಆಡೋಕ್ಕೆ ಈಸಿ ಅನಿಸುತ್ತೆ. ವೆಯ್ಟು ಬ್ಯಾಲೆನ್ಸಿಂಗ್ ಇದರಲ್ಲಿ ಇಂಪಾರ್ಟೆಂಟು. ನಾನು ಕ್ರಿಕೆಟ್ ಆಡ್ತಿದ್ದೆ. 2010ರಲ್ಲಿ ನಾನು ಕ್ಲಬ್ ಕ್ರಿಕೆಟ್ನ ಜಾಯಿನ್ ಮಾಡಿದೆ. ಯಾವುದಕ್ಕೆ ನಾನು ಕರ್ನಾಟಕ ಸ್ಟೇಟ್ ಆಡಬೇಕು ಅಂತ ಒಂದು ಆಸೆ ಇತ್ತು, ಒಂದು ಕ್ರಿಕೆಟಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ. ಬಟ್ ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕಷ್ಟ, ಇದರಿಂದ ಅದನ್ನು ನಾನು ಮುಂದುವರ್ಸೋಕ್ಕಾಗಲಿಲ್ಲ. ಯಾಕಂದರೆ ತಂದೆ ಒಬ್ಬರೇ ದುಡಿತಾ ಇದ್ರು ಮನೇಲಿ. ಸೊ ಕ್ರಿಕೆಟ್ಗೆ ತುಂಬ ಖರ್ಚಾಗ್ತಾ ಇತ್ತು. ಆ ಸಮಯದಲ್ಲಿ ನಾನು ಕ್ರಿಕೆಟ್ನ ಬಿಡಬೇಕಾಗಿತ್ತು. ವಿದ್ಯಾಭ್ಯಾಸದ ಕಡೆ ನನ್ನ ಆಸಕ್ತಿಯನ್ನು ಇನ್ನೂ ಬೆಳೆಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿರ್ಗಾ ನಾನು 2017ರಲ್ಲಿ ಅದೇನು ಕಲ್ತಿದ್ನೋ ಕ್ರಿಕೆಟ್, ಅದು ನನಗೆ ತಿರ್ಗಾ ಹೆಲ್ಪ್ ಆಯಿತು. ಹೀಗೆ ನನ್ನ ಫ್ರೆಂಡ್ ಒಬ್ಬರು ಸೈಯದ್ ಯೂಸಫ್ ಅಂತ ಇದ್ದಾರೆ. ಅವರು ವೊಡಾಫೋನಲ್ಲಿ ನನ್ನ ಜೊತೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು, ನನ್ನ ಸೀನಿಯರ್ ಪೊಸಿಷನಲ್ಲಿ. ಅವರು ತಿರ್ಗಾ ಒಂದು ಕ್ರಿಕೆಟ್ ತಂಡವನ್ನು ಕಟ್ಟಿದ್ರು. ಆ ಟೈಮಲ್ಲಿ ನಾನು ಅವ್ರ ಜೊತೆ ಸೇರಿಕೊಂಡು ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ನಮಗೆ ಬ್ಯಾಟ್ ಬಗ್ಗೆ ನಾಲೆಜಸ್ ಇರಲಿಲ್ಲ ಅಷ್ಟೊಂದು. ಯಾಕಂದ್ರೆ ಇದರಲ್ಲಿ ಯಾವ್ಯಾವ ಥರ ಬ್ಯಾಟ್ಸ್ ಬರುತ್ತೆ, ಬ್ಯಾಟ್ಸ್ ಅಂದರೆ ವುಡ್ ಯಾವ್ಯಾವ ಥರ ಬರುತ್ತೆ. ಕಾಶ್ಮೀರ್ ವಿಲೋ ಫಸ್ಟ್ ಬರೋದು, ಅದು ನಮ್ಮ ದೇಶದಲ್ಲೇ ಸಿಗೋಂಥ ಮರ. ಇನ್ನೊಂದು ಇಂಗ್ಲೀಷ್ ವಿಲೋ, ಇದು ಯುರೋಪ್ ಕಂಟ್ರೀಸಿಂದ ಸಿಗೋದು. ಸೊ 99% ಎಲ್ಲರೂ ಇಂಗ್ಲೀಷ್ ವಿಲೋನ ಯೂಸ್ ಮಾಡೋದು. ಸೊ ಬಟ್ ನಮ್ಗೆ ಅವಾಗ ಅಷ್ಟೊಂದು ಹಣ ಇಲ್ದಿರೋ ಕಾರಣ ಕಾಶ್ಮೀರ್ ವಿಲೋ ತೊಗೊಂಡ್ವಿ. ಕಾಶ್ಮೀರ್ ವಿಲೋಲಿ ಏನಾಗುತ್ತೆ ಅಂದರೆ ಅದು ಮರ ತುಂಬ ಗಟ್ಟಿ ಇರುತ್ತೆ.
ಆಮೇಲೆ ಅದರ ಬಾಳಿಕೆ ತುಂಬ ಕಮ್ಮಿ ಬರುತ್ತೆ. ಅದನ್ನು ಆಡ್ತಾ ಆಡ್ತಾ ಯಾವಾಗಲೂ ಮುರಿದೋಗೋದು. ಸೊ ಅದನ್ನು ನಾನು ಹೆಂಗೆ ಸರಿ ಮಾಡೋದು ಅಂತ ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದೇ ನನಗೆ ಇದೊಂದು ಬಿಸ್ನೆಸ್ಗೆ ಐಡಿಯಾ ಆಯಿತು ಸರ್. ಅಲ್ಲಿಂದಾನೆ ಆ ಕ್ರಿಕೆಟ್ ನಾನು ತಿರ್ಗಾ ಸ್ಟಾರ್ಟ್ ಮಾಡಿದಾಗ. ಕಸ್ಟಮೈಸ್ ಬ್ಯಾಟ್ ಅಂದರೆ ಒಂದು ಬ್ಯಾಟ್ ಇವಾಗ ICCದು ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಇದೇ ಮೆಜರ್ಮೆಂಟಲ್ಲಿ ಬ್ಯಾಟ್ ಮಾಡಬೇಕು ಅಂತ. ಬಟ್ ಪ್ಲೇಯರ್ಸ್ಗೆ ಅವ್ರದ್ದೇ ಆದ ಒಂದು ಆಟಕ್ಕೆ ತಕ್ಕಂತೆ ಬ್ಯಾಟ್ನ ನಾವು ಮಾಡ್ಕೊಡ್ತೀವಲ್ಲ, ಅದನ್ನು ಕಸ್ಟಮೈಸ್ ಬ್ಯಾಟ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಕಸ್ಟಮರ್ ಹೇಳ್ತಾರೆ ನಮಗೆ ಅದರಲ್ಲಿ 3 ಥರ ವೇರಿಯಂಟ್ ಬರುತ್ತೆ. ಒಂದು ಮಿಡ್ ವರ್ಷನ್ನು, ಬಾಟಮು, ಮಿಡ್ ಟು ಲೋ ಅಂತ ಬರುತ್ತೆ. ಇದನ್ನು ಕಸ್ಟಮೈಸ್ ನಾವು ಇಲ್ಲಿ ಮಾಡ್ತೀವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅಂದರೆ ನಮಗೆ ಈ ಥರ ಬ್ಯಾಟ್ ಬೇಕು, ಬಾಟಮಲ್ಲಿ ದಪ್ಪ ಇರಬೇಕು, ಹ್ಯಾಂಡಲ್ ಓವಲ್ ಶೇಪ್ ಬೇಕು, ಹ್ಯಾಂಡಲಲ್ಲಿ 3-4 ಥರ ಹ್ಯಾಂಡಲ್ಸ್ ಬರುತ್ತೆ. ಸೊ ಅದನ್ನೆಲ್ಲ ನಾವು ಇದು ರೆಡಿಯಾಗಿ ಬ್ರ್ಯಾಂಡ್ಗಳಲ್ಲಿ ಎಲ್ಲ ಕಡೆನೂ ಸಿಗಲ್ಲ. ಇವಾಗ ನೀವು ಒಂದು ಕಾರ್ ತಗೊಂಡ್ರೆ, ಎಕ್ಸಾಂಪಲ್ ಒಂದು ಕಾರ್ ತಗೊಂಡ್ರೆ ಅದನ್ನ ನೀವು ಆಚೆ ತಗೊಂಬಂದ್ಬಿಟ್ಟು ಅದರಲ್ಲಿ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡ್ತಿರಲ್ಲ, ಆ ಥರ ಬ್ಯಾಟಲ್ಲೂ ಇರುತ್ತೆ ಕಸ್ಟಮೈಸೇಷನ್ನು. ನನಗೆ ಹ್ಯಾಂಡಲ್ ದಪ್ಪ ಇದೆ, ಅದನ್ನು ಒಂಚೂರು ಆಲ್ಟ್ರೇಷನ್ ಮಾಡಿಕೊಡಿ. ನನಗೆ ಬ್ಯಾಟ್ ತುಂಬ ಹೆವಿ ಆಗ್ತಿದೆ, ನನಗೆ ಎತ್ತಿ ಹೊಡಿಯೋಕ್ಕೆ ಕಷ್ಟ ಆಗ್ತಾ ಇದೆ, ಅದನ್ನೆಲ್ಲ ನಾವು ಇಲ್ಲಿ ಕಸ್ಟಮೈಸ್ ಮಾಡ್ತೀವಿ. ಅದನ್ನು ಕಸ್ಟಮೈಸ್ ಅಂತ ಹೇಳ್ತಾರೆ ಸರ್, ಆಲ್ಟ್ರೇಷನ್ ಆ್ಯಂಡ್ ಕಸ್ಟಮೈಸ್. ಸರ್ ಬ್ಯಾಟ್ ನೋಡಿ, ಸೈಜ್ 0 ಇಂದ ಸ್ಟಾರ್ಟ್ ಆಗುತ್ತೆ ಬ್ಯಾಟು. ಫಸ್ಟ್ ಆಫ್ ಆಲ್ ಏಜ್ ಗ್ರೂಪ್, ಆ ಏಜ್ಗೆ ತಕ್ಕಂತೆ ಬ್ಯಾಟ್ ವೆಯ್ಟ್ ಇರುತ್ತೆ ಸರ್. ಇವಾಗ ನೀವು 1 or 2, 3 ಸೈಜ್ ಬ್ಯಾಟ್ ತಗೊಳ್ಳಿ, ಅದು ಅರೌಂಡ್ ಒಂದು 450 ಇಂದ 550 ಗ್ರಾಮ್, 600 ಗ್ರಾಮ್ ಒಳಗಡೆ ಇರುತ್ತೆ. ಅದೇ ನೀವು ಒಂದು 10 ವರ್ಷ ಹುಡುಗ ಆದರೆ ಅವ್ರಿಗೆ ಒಂದು ಶಾರ್ಟ್ ಹ್ಯಾಂಡಲ್ ಇಲ್ಲ 5 ಸೈಜ್ ಬ್ಯಾಟ್ ಅಂತ ಬರುತ್ತೆ, ಅದು 950 ಇಂದ 1000 ಗ್ರಾಮ್ ಒಳಗಡೆ ಬರುತ್ತೆ. ಬ್ಯಾಟ್ ಹೆಂಗೆ ವೆಯ್ಟ್ ಮ್ಯಾಟ್ರ್ ಆಗುತ್ತೆ ಅಂದರೆ ಏಜು, ಹೈಟು, ಅವರ ಒಂದು ಫಿಟ್ನೆಸ್ಸು ಅದ್ರ ಮೇಲೆ. ಸೊ ಬ್ಯಾಟ್ ಇವಾಗ ಸೀನಿಯರ್ಸ್ ತಗೊಳ್ಳಿ, ಅರೌಂಡ್ ಒಂದು 12-14 ಇಯರ್ಸ್ ಹುಡುಗರು ಏನಿರ್ತಾರೆ 99% ನಿಮಗೆ ಶಾರ್ಟ್ ಹ್ಯಾಂಡಲ್ ಅಂತ ಬರುತ್ತೆ. ಅದು ನಿಮಗೆ ಯೂಸ್ ಮಾಡ್ತಾರೆ 99%. ಯಾಕಂದರೆ ಇಲ್ಲಿ ಎಲ್ಲ ಇರೋದು ಹೈಟ್ 5.5 5.25 ಹೈಟ್ ಇರ್ತಾರೆ. ಇಂಡಿಯಾದಲ್ಲಿ ಯಾರು ನಿಮ್ಗೆ 6 ಅಡಿಗಿಂತ ಮೇಲೆ ಸಿಗಲ್ಲ. ಸೊ ಅವರೆಲ್ಲ ಶಾರ್ಟ್ ಹ್ಯಾಂಡಲ್ ಬ್ಯಾಟೇ ಯೂಸ್ ಮಾಡ್ತಾರೆ. ಆ ಬ್ಯಾಟಿನ ವೆಯ್ಟ್ ನಿಮಗೆ ಸ್ಟಾರ್ಟ್ ಆಗುತ್ತೆ 1 kg 100 ಗ್ರಾಮಿಂದ 1 kg 250, 1 kg 350. ಬಟ್ 90 ಭಾಗ ಯೂಸ್ ಮಾಡೋದು 1 kg 200 ವೆಯ್ಟ್ ಕೆಳಗಡೆಗೆ ಯೂಸ್ ಮಾಡ್ತಾರೆ. ಇವಾಗ ನೀವು MS ಧೋನಿನ ತಗೊಳ್ಳಿ, ಅವರ ಒಂದು ಹೆಲಿಕಾಪ್ಟರ್ ಶಾಟ್ ತುಂಬ ಫೇಮಸ್ ಆಗಿದೆ. ಸೊ ಅದು ಎಲ್ಲ ಟೈಮಲ್ಲೂ ಹೆಲಿಕಾಪ್ಟರ್ ಶಾಟ್ನ ಹೊಡಿಯೋಕ್ಕಾಗಲ್ಲ. ಪರ್ಟಿಕ್ಯುಲರ್ ಜಾಗಕ್ಕೆ ಆ ಬಾಲ್ ಬೀಳಬೇಕು, ಅವರು ಅದನ್ನು ಕನೆಕ್ಟ್ ಮಾಡಬೇಕು, ಆವಾಗಲೇ ಆ ಶಾಟ್ ಕ್ರಿಯೇಟ್ ಆಗುತ್ತೆ. ಸೊ ಆ ಶಾಟ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಅದು ಯಾರ್ಕರ್ ಲೆಂತ್ ಬೀಳಬೇಕು. ಯಾರ್ಕರ್ ಲೆಂತ್ ಬಿದ್ದಾಗ ಬ್ಯಾಟ್ ಹೇಗಿರಬೇಕು ಅಂದರೆ ಅವ್ರು ಯೂಸ್ ಮಾಡೋದು ಪರ್ಟಿಕ್ಯುಲರ್ ಆಗಿ ಬ್ಯಾಟ್ ಬಾಟಮ್ ಪ್ರೊಫೈಲ್ ಬ್ಯಾಟ್ನ ಯೂಸ್ ಮಾಡ್ತಾರೆ. ಸೊ ಅದು ನಿಮಗೆ ಇಲ್ಲಿ ಮಿಡಲ್ ಆಫ್ ದ ಬ್ಯಾಟ್ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆದರೆ ಇಲ್ಲಿ ಬ್ಯಾಟಲ್ಲಿ ಪವರ್ ಜಾಸ್ತಿ ಇರುತ್ತೆ. ಸೊ ಆ ಪವರ್ಗೆ ನೀವು ಕನೆಕ್ಟ್ ಮಾಡ್ತಾರಲ್ಲ ಧೋನಿಯವರು, ಆ ಕನೆಕ್ಟ್ ಮಾಡಿದ ತಕ್ಷಣನೇ ಅದು ತುಂಬ ದೂರ ಹೋಗಿ ಬೀಳುತ್ತೆ, ಬೌಂಡ್ರಿಯಿಂದ ಆಚೆ ಹೋಗಿ ಬೀಳುತ್ತೆ. ಸೊ ಅದಕ್ಕೆ ಮೇಯ್ನ್ ಏನು ಕಾರಣ ಅಂದರೆ ಬ್ಯಾಟಲ್ಲಿ ಆ ಮಿಡಲ್ ಆಫ್ ಬ್ಯಾಟಲ್ಲಿ ಏನು ಪವರ್ ಇರುತ್ತಲ್ಲ, ಆ ಪವರೇ ಅದಕ್ಕೆ ಕಾರಣ. ಪವರ್, ಆ ವುಡ್ ಕ್ವಾಲಿಟಿ ಅದೇ ಮ್ಯಾಟ್ರ್ ಆಗುತ್ತೆ ಸರ್ ಯಾವಾಗ್ಲೂ. ಇವಾಗ ನಿಮಗೆ ನಮ್ಮ ವರ್ಕ್ಶಾಪ್ ಇಲ್ಲಿ ಬ್ಯಾಟ್ನ ನಾವು ಹೆಂಗೆ ಮಾಡ್ತೀವಿ ಏನು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಈ ಜಾಗ ನಿಮಗೆ ಚಿಕ್ಕದಂತ ಅನ್ನಿಸ್ಬೋದು, ಬಟ್ ಇಲ್ಲಿ ನಾವು ಮಾಡೋ ಕೆಲಸ ನೀವು ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಒಳಗಡೆ ಹೋಗಿ ನೋಡೋಣ ಬನ್ನಿ. Well, this was a new ball that was taken. The first one lying in a gutter, just at the back on some road behind Kingsmead. ಇದೊಂದು ಬ್ಯಾಟ್, ಇದರಲ್ಲಿ ಹ್ಯಾಂಡಲ್ ಕಟ್ ಆಗಿಬಿಟ್ಟಿದೆ. ಸೊ ಇದು ಒಂದು ಪೀಸ್, ಇದು ಇಂಗ್ಲಿಷ್ ಫಿಲೋ ಸಪ್ರೇಟ್ ಪೀಸ್. ಇದು ವಿ ಶೇಪಲ್ಲಿ ಹ್ಯಾಂಡಲ್ ತೆಗೆದ್ಬಿಟ್ಟಿದೀವಿ ನಾವು ಇವಾಗ ಕಟ್ ಮಾಡಿ. ಇದಕ್ಕೆ ನಾವು ಈ ಹ್ಯಾಂಡಲ್ನ ಫಿಕ್ಸ್ ಮಾಡ್ತೀವಿ. ಇದಕ್ಕೆ ಅಡ್ಜಸ್ಟ್ ಮಾಡಿ, ಇದಕ್ಕೆ ಯಾವ ರೀತಿ ಇದಕ್ಕೆ ಕುತ್ಕೋಬೇಕು ಅದನ್ನ ಅಡ್ಜಸ್ಟ್ ಮಾಡ್ಬಿಟ್ಟು, ಇದು ಬಿದಿರು ಬ್ಯಾಂಬೋ, ಇದು ಅಂಡಮಾನ್ ಮತ್ತೆ ಸಿಂಗಾಪುರ್ ಮಲೇಷ್ಯಾದಿಂದ ಇದು ಸಿಗುತ್ತೆ ನಮ್ಗೆ. ಇದನ್ನ ನಾವು ಯಾಕೆ ಬಳಸ್ತೀವಿ ಅಂದ್ರೆ ಇದು ತುಂಬಾ ಫ್ಲೆಕ್ಸಿ ಆಗಿರುತ್ತೆ. ನಮ್ ದೇಶದಲ್ಲಿ ಈ ತರ ಬಿದಿರು ಕಾಶ್ಮೀರಲ್ಲಿ ಸಿಗುತ್ತೆ, ಬಟ್ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದನ್ನು ಕಟ್ ಆಗುತ್ತೆ, ಬಟ್ ಇದು ಆ ಬಿದಿರಿಗಿಂತ ಸ್ವಲ್ಪ ಫ್ಲೆಕ್ಸಿಬಲ್ ಜಾಸ್ತಿ ಇರುತ್ತೆ. ಸೊ 99 ಭಾಗ ಇದೇ ಬಿದಿರನ್ನ ಯಾವುದೇ ನೀವು ಬ್ಯಾಟ್ ತಗೊಳ್ಳಿ, ಪ್ಲೇಯರ್ಸ್ ಬ್ಯಾಟ್ ತಗೊಳ್ಳಿ ಇಲ್ಲ ನಾರ್ಮಲ್ ಬ್ಯಾಟ್ ತಗೊಳ್ಳಿ, ಇದೇ ಹ್ಯಾಂಡಲ್ ನ ಬಳಸ್ತಾರೆ. ಸೊ ಇದನ್ನ ನಾವು ಇದಕ್ಕೆ ಫಿಕ್ಸ್ ಮಾಡಿ 7 ರಿಂದ 8 ಅವರ್ ಬಿಡ್ತೀವಿ. ಸೊ ಇದು 2 ಬೇರೆ ಬೇರೆ ಭಾಗ, ಒಂದೇ ಇರಲ್ಲ. ಕೆಲವು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಒಂದೇ ವುಡ್ ಅಲ್ಲಿ ಮಾಡಿರ್ತಾರೆ. ಸೊ ಹಂಗಿರಲ್ಲ ನೋಡಿ. ಇದು ಇಂಗ್ಲಿಷ್ ಫಿಲೋ ವುಡ್, ಇದು ಸಿಂಗಾಪುರ್ ಕೇನ್ ಹ್ಯಾಂಡಲ್. ಇದನ್ನ ಫಿಕ್ಸ್ ಮಾಡಿ ಇದಕ್ಕೆ ಫಿನಿಶಿಂಗ್ ಕೊಡ್ತೀವಿ. ಅವಾಗ ನಿಮ್ಗೆ ಇದು ಫುಲ್ಫಿಲ್ ಆಗುತ್ತೆ. ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದೊಂದು ಶೇಪ್ ಮಾಡಿರೋ ಬ್ಯಾಟು. ಸೊ ಈ ತರ
ಕಸ್ಟಮರ್ಗೆ ಯಾವ ತರ ಬೇಕು ಆ ತರ ಈ ಹ್ಯಾಂಡಲ್ ನ ಶೇಪ್ ಮಾಡ್ತೀವಿ. ಶೇಪ್ ಮಾಡಿ ಇದಕ್ಕೊಂದು ದಾರ ಸುತ್ತೀವಿ. ದಾರ ಸುತ್ಬಿಟ್ಟು ಇದ್ರ ಮೇಲೆ ಒಂದು ಗ್ರಿಪ್ಪರ್ ಬರುತ್ತೆ. ಅದು ಗ್ರಿಪ್ಪರ್ ಬರುತ್ತೆ. ಅದು ನಿಮ್ಗೆ ಏಂತಕ್ಕೆ ಅಂದ್ರೆ ಗ್ರಿಪ್ಪರು ಗ್ಲೌಸ್ ನೀವು ಹಾಕೊಂಡು ಅದನ್ನ ಬ್ಯಾಟ್ ನ ಹಿಡಿದ್ರೆ ಒಂದು ಬ್ಯಾಲೆನ್ಸ್ ಇರ್ಬೋದು, ಮತ್ತೆ ಜಾರಬಾರ್ದು ಕೈಯಿಂದ, ಅದಕ್ಕೋಸ್ಕರ ಗ್ರಿಪ್ಪರ್ ನ ಬಳಸ್ತಾರೆ. ಸೊ ಈ ರಿಪೇರ್ ಕೆಲಸ ನಾವ್ ಮಾಡ್ತೀವಿ. ಇದರಲ್ಲಿ ಹ್ಯಾಂಡಲ್ ಅಲ್ಲಿ 3 ತರ ಹ್ಯಾಂಡಲ್ ಮಾಡ್ತಾರೆ. ಒಂದು ರೌಂಡ್, ಒಂದು ಕೋನು, ಇನ್ನೊಂದು ಓವಲ್, ಸೆಮಿ ಓವಲ್. ಸೆಮಿ ಓವಲ್ 2 ತರ ಓವಲ್ ಅಲ್ಲಿ ಬರುತ್ತೆ. ಸೊ ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೋ ಅದ್ರ ತಕ್ಕಂತೆ ನಾವು ಮಾಡ್ಕೊಡ್ತೀವಿ. ಸೊ ಇದೆಲ್ಲ ಕ್ಲೀನ್ ಮಾಡಿ, ನೆಕ್ಸ್ಟ್ ಇದನ್ನ ಕ್ಲೀನ್ ಮಾಡಿ, ಇದು ನಿಮ್ಗೆ ಇವಾಗ ಈ ತರ ಕಾಣಿಸ್ತಾ ಇದೆ ಬ್ಯಾಟು. ಇದೇ ನೆಕ್ಸ್ಟ್ ಈ ಬ್ಯಾಟ್ ನ ಕೆಲಸ ಮುಗ್ದಾದ್ಮೇಲೆ ನಿಮ್ಗೆ ಇದು ಹೊಸ ಬ್ಯಾಟ್ ತರ ಮಾಡ್ಕೊಡ್ತೀವಿ. ಹ್ಯಾಂಡಲ್ ರೀಪ್ಲೇಸ್ಮೆಂಟ್ ಮಾಡಿ ಕಂಪ್ಲೀಟ್ ಪ್ರೋಸೆಸ್ ನಾವು ಏನು ಒಂದು ಬ್ಯಾಟ್ ಮೇಲೆ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಇದರಲ್ಲಿ ಹೊಸ ಹ್ಯಾಂಡಲ್ ಹಾಕಿದೀವಿ. ಈ ಬ್ಯಾಟ್ ನ ಕಂಪ್ಲೀಟ್ ಕ್ಲೀನ್ ಮಾಡಿದೀವಿ. ಸೊ ಇದ್ರ ಫೇಸ್ ಅಲ್ಲಿ ಗ್ರೈನ್ಸ್ ಎಲ್ಲ ಓಪನ್ ಆಗಿದೆ, ಅದನ್ನೆಲ್ಲ ಫಿಕ್ಸ್ ಮಾಡಿ ಒಂದು ಫೈಬರ್ ಟೇಪ್ ರಿಪ್ಲೇಸ್ಮೆಂಟ್ ಮಾಡಿ ಬಾಟಮ್ ಅಲ್ಲಿ ಇದೊಂದು ಥ್ರೆಡ್ಡಿಂಗ್ ಹಾಕಿದೀವಿ. ಇದು ಎಂತಕ್ಕೆ ಥ್ರೆಡ್ಡಿಂಗ್ ಹಾಕೋದಂದ್ರೆ ಬಾಟಮ್ ಅಲ್ಲಿ ಏನಾದ್ರೂ ನಿಮ್ಗೆ ಶಾರ್ಟ್ ಆಡ್ಬೇಕಾದ್ರೆ ಬಾಲ್ ಬಿತ್ತು ಅಂದ್ರೆ ಹೊಡೆದೋಗ್ಬಾರ್ದು ಅಂತ ಇದನ್ನ ಒಂದು ಪ್ರೊಟೆಕ್ಷನ್ಗೆ ಹಾಕ್ತಿವಿ. ಒಬ್ಬ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಅವನು ಪುನಃ ಅವ್ನ ಬ್ಯಾಟ್ ನ ನೋಡ್ಕೋತಾನೆ. ಯಾಕೆ ನೋಡ್ಕೋತಾನೆ? ಆ ಬ್ಯಾಟ್ ಎಲ್ಲಿ ಇಂಪ್ಯಾಕ್ಟ್ ಆಗಿದೆ, ಆ ಇಂಪ್ಯಾಕ್ಟ್ ಆಗದಲ್ಲಿ ಜಾಗದಲ್ಲಿ ಯಾಕೆ ಟ್ರಾವೆಲ್ ಆಗಿಲ್ಲ ಬಾಲು, ಮತ್ತೆ ಏನಾದ್ರು ತೊಂದರೆ ಇದೆಯಾ ಅಂತ ಪ್ರತಿ ಬಾರಿನೂ ಅವನು ಬ್ಯಾಟ್ ನ ಚೆಕ್ ಮಾಡ್ಕೋತಾನೆ. ಇದರಿಂದ ಅವ್ನು ನೆಕ್ಸ್ಟ್ ಮ್ಯಾಚ್ ಆದ್ಮೇಲೆ ಅದರಲ್ಲಿ ವರ್ಕ್ ಮಾಡಿಸ್ಬೇಕಾ, ಏನಾದ್ರು ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಾ. ಇದು ಧೋನಿ ಆಗ್ಲಿ, ವಿರಾಟ್ ಕೊಹ್ಲಿ ಆಗ್ಲಿ, ನಮ್ KL ರಾಹುಲ್ ಆಗ್ಲಿ, ಯಾವ್ದೇ ಪ್ಲೇಯರ್ ಆಗ್ಲಿ, ಅವರು ಬ್ಯಾಟ್ ನ ಎಷ್ಟು ಕೇರ್ಫುಲ್ ಆಗಿ ಇಟ್ಕೊಂಡು ನೋಡ್ತಾ ಇರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ ಏನಾಗಿದೆ ಇದರಲ್ಲಿ. ಯಾಕಂದ್ರೆ ಬ್ಯಾಟೇ ಅವ್ರಿಗೆ ಜೀವ ಆಗಿರುತ್ತೆ ಅದ್ರಲ್ಲಿ. ಸೊ ಆ ಬ್ಯಾಟ್ ಅಲ್ಲಿ ಏನಾದ್ರು ತೊಂದರೆ ಆಗಿ ನೀವು ನೋಡ್ಬೋದು, ಧೋನಿ ಬ್ಯಾಟ್ ಬಾಟಮ್ ನ ಒಂದ್ಸತಿ ಕಚ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ಏನಾದ್ರು ಸಿಬ್ರು ಬಂದಿರುತ್ತೆ, ಅದನ್ನ ತೆಗಿಬೇಕು, ಕಟ್ ಮಾಡಿ ತೆಗಿಬೇಕು ಅನ್ನೋದನ್ನ ಅವ್ರಿಗೊಂದು ಇರುತ್ತೆ. ಆಮೇಲೆ ಯಾಕೆ ಅವ್ರು ಯಾವಾಗ್ಲೂ ಹಿಂಗ್ ಹಿಡ್ಕೊಂಡು ನೋಡ್ತೀರಾ, ಬ್ಯಾಲೆನ್ಸ್ ಮೇನ್, ಬ್ಯಾಟ್ ಬ್ಯಾಲೆನ್ಸ್ ಆಗಿದ್ಯಾ. ಆಮೇಲೆ ಅವ್ರು ಯಾವ ಬ್ಯಾಟ್ ಅಲ್ಲಿ ಆಡ್ತಾ ಇರ್ತಾರೆ ಅದು ಅವರಿಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಸೊ ಈ ಬ್ಯಾಟ್ ಅಲ್ಲಿ ನಾನು ಆಡಿದ್ರೆ ಸ್ಕೋರ್ ಮಾಡ್ತೀನಿ, ಇದ್ರಲ್ಲಿ ನನ್ಗೆ ಸ್ಕೋರ್ ಆಗ್ತಾ ಇದೆ, ಅದ್ರಲ್ಲಿ ನಾನು ಹೊಡೆದ್ರೆ ಹೋಗ್ತಾ ಇದೆ ಅಂತ ಅವರು ಸೈಕಲಾಜಿಕಲಿ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ಅದನ್ನೇನಾದ್ರು ಮುರಿದೋದ್ರೆ ಇಲ್ಲ ಏನೇ ಆದ್ರೂ ಆ ಬ್ಯಾಟ್ ನ ಅವರು ಬಿಡಲ್ಲ. ಅವ್ರು ಹೊಸ ಬ್ಯಾಟ್ ಯಾವ್ದೇ ತಗೋಬಹುದು, ಬಟ್ ಒಂದು ಸೆಟ್ ಆಗಿರೋ ಬ್ಯಾಟ್ ನ ಯಾವ್ದೇ ಬ್ಯಾಟ್ಸ್ಮನ್, ಯಾವ್ದೇ ಪ್ಲೇಯರ್ ಆಗ್ಲಿ ಅದನ್ನ ಈಸಿಯಾಗಿ ಬಿಡಲ್ಲ. ಆ ಬ್ಯಾಟ್ ನ ಏನೇ ಅದು ರೆಡಿ ಮಾಡಿಸ್ಕೊಂಡು ತಿರ್ಗಾ ಅದ್ರಲ್ಲಿ ಆಡಿದ್ರೇನೆ ಅವ್ರಿಗೆ ಫುಲ್ಫಿಲ್ ಆಗುತ್ತೆ ಅವರ ಬ್ಯಾಟಿಂಗ್ ಒಂದು. ಸೊ ಅದು ಸೈಕಲಾಜಿಕಲಿ ಅವ್ರಿಗೆ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಡುತ್ತೆ, ನಾನು ಇದ್ ಬಿಟ್ಟು ಬೇರೆ ಬ್ಯಾಟ್ ಅಲ್ಲಿ ಆಡಿದ್ರೆ ಔಟ್ ಆಗ್ಬಿಡ್ತೀನಿ, ನಾನು ಇದ್ರಲ್ಲಿ ಆಡ್ಬೇಕು. ಎಷ್ಟೋ ಸತಿ ನೀವು ನೋಡ್ತೀರಾ ಮ್ಯಾಚ್ ಅಲ್ಲಿ ಸೆಂಟ್ರಲ್ ಬ್ಯಾಟ್ ತರಿಸ್ಕೋತಾರೆ, ಚೆಕ್ ಮಾಡ್ತಾರೆ, ಅದ್ರಲ್ಲೇ ಆಡ್ತಾರೆ, ಆ ಬ್ಯಾಟ್ ಅಲ್ಲಿ ಆಡ್ತಾ ಇರ್ತಾರೆ, ಚೆಕ್ ಮಾಡ್ತಾರೆ, ಕೊನೆಯದಾಗಿ ಎಲ್ಲಾ ಬ್ಯಾಟ್ ತರಿಸ್ಕೋತಾರೆ, ನೋಡ್ತಾರೆ, ಬಟ್ ಯಾವ ಬ್ಯಾಟ್ ಅಲ್ಲಿ ಆಡ್ತಾ ಇರ್ತಾರೆ ಅದ್ರಲ್ಲೇ ತಿರ್ಗಾ ಆಡ್ತಾರೆ. ಯಾಕಂದ್ರೆ ಅವ್ರಿಗೆ ಮೈಂಡ್ ಸೆಟ್ ಇರುತ್ತೆ, ಓ ಇದ್ರ ಬಿಟ್ಟು ನಾನು ಬೇರೆ ಆಡಿದ್ರೆ ಟ್ರಾವೆಲ್ ಆಗಲ್ಲ, ಬಾಲು ಹೋಗಲ್ಲ ಅಂತ ಒಂದು ಮೈಂಡ್ ಸೆಟ್ ಅವ್ರಿಗೆ ಆಗಿರುತ್ತೆ. ಈ ಪ್ಲೇಯರ್ ಎಡಿಷನ್ ಬ್ಯಾಟ್ಸ್ ಏನಿರುತ್ತಲ್ಲ, ಇದರ ಬೆಲೆ ನಿಮ್ಗೆ ಸ್ಟಾರ್ಟ್ ಆಗೋದು 35,000ದಿಂದ 1 ಲಕ್ಷ, 1.5 ಲಕ್ಷವರೆಗೂ ಇದೆ. ಸೊ ಅದನ್ನ ತಗೊಳಕ್ ಆಗದೆ ಇರೋರಿಗೆ ಆ ಫೀಲ್ ಏನಿರುತ್ತೆ ಅಂದ್ರೆ, ಆ ಬ್ಯಾಟ್ ಅಲ್ಲಿ ನಾನು ಆಡಿದ್ರೆ ನಾನು 6 ಹೊಡಿಬಹುದು, ನಾನು ಪರ್ಫಾರ್ಮ್ ಮಾಡ್ಬೋದು ಅಂತ ಒಂದು ಮೈಂಡ್ ಅಲ್ಲಿ ಇರುತ್ತೆ. ಅದು ಜಸ್ಟ್ ಒಂದು ಸೈಕಲಾಜಿಕಲ್ ಥಿಂಕ್ ಅಷ್ಟೇ. ನೀವು ಬ್ಯಾಟ್ ನ ಯಾವ ರೀತಿ ರೆಡಿ ಮಾಡ್ಕೊಂಡಿರ್ತೀರಾ, ನಿಮ್ ಬ್ಯಾಲೆನ್ಸ್ ಹೆಂಗ್ ಮಾಡ್ಕೊಂಡಿರ್ತೀರಾ, ಅದು ನಿಮ್ಗೆ ಪರ್ಫಾರ್ಮೆನ್ಸ್ ಗೆ ಹೆಲ್ಪ್ ಮಾಡುತ್ತೆ. ಅಪ್ಪರ್ ಗ್ರೇಡ್ ಬ್ಯಾಟ್ ತಗೊಂಡಿದ ತಕ್ಷಣ ಅದ್ರಲ್ಲಿ 6-4 ಹೊಡಿಯಕ್ಕಾಗಲ್ಲ. ಅದನ್ನ ಒಂದು ಮೊದಲನೇ ಹಂತದಿಂದ ಅದನ್ನ ರೆಡಿ ಮಾಡ್ಬೇಕು, ಕ್ಲೀನ್ ಆಗಿ ನಾಕ್ ಮಾಡಿ, ಅದು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು. ಆತರ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಅದನ್ನ ಆಡಿದ್ರೇನೆ ಆ ಪರ್ಫಾರ್ಮೆನ್ಸ್ ಆ ಬ್ಯಾಟಲ್ ಬರುತ್ತೆ. ನೋಡಿ ಇಲ್ಲೊಂದು ಬ್ಯಾಟ್ ಇದೆ, ಇದು ನಮ್ ಕಸ್ಟಮರ್ ಮಂಗಳೂರಿಂದ ಕಳ್ಸಿದಾರೆ. ಇದನ್ನ ಇವರು ನಮ್ಗೆ ರೆಗ್ಯುಲರ್ ಕಸ್ಟಮರ್, ಮಂಗಳೂರಿಂದ ಕಳ್ಸಿದ್ದಾರೆ. ಇದು ಏನಾಗಿದೆ, ನಿಮ್ಗೆ ಆಗ್ಲೇ ನಾನು ಥ್ರೆಡ್ಡಿಂಗ್ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡಿದೆ. ಆ ಥ್ರೆಡ್ಡಿಂಗ್ ಇದ್ರೆ ಇದನ್ನ ಪ್ರೊಟೆಕ್ಟ್ ಮಾಡ್ಬೋದಾಗಿತ್ತು ಅಂತ. ನೋಡಿ ಈ ಬ್ಯಾಟ್ ಇವಾಗ ಕಟ್ ಆಗಿದೆ, ಇವಾಗ ಅವ್ರು ಅನ್ಕೊಳ್ತಾರೆ ಇದನ್ನ ನಾವು ಯೂಸ್ ಮಾಡಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಬಟ್ ಇಂತ ಒಂದು ಬ್ಯಾಟ್ಗೆ ನಾವು ಮರುಜೀವ ಇಲ್ಲಿ ಕೊಡ್ತೀವಿ. ಇದನ್ನ ಒಂದು ಶೇಪ್ ಅಲ್ಲಿ ಕಟ್ ಮಾಡಿ, ಇದಕ್ಕೆ ಒಂದು ಇಂಗ್ಲಿಷ್ ವಿಲೋ ಪೀಸ್ ನ ಆಡ್ ಮಾಡಿ, ಅದಕ್ಕೆ ಒಂದು ಡ್ರಿಲ್ ಮಾಡ್ಬಿಟ್ಟು ಬ್ಯಾಂಬೋ ಸ್ಟಿಕ್ ಬರುತ್ತಲ್ಲ ಅದನ್ನ ಹೊಡೆದಿ ಲಾಕ್ ಮಾಡಿ ಟೈಟ್ ಮಾಡ್ತೀವಿ. ಟೈಟ್ ಮಾಡಿದಾಗ ನಿಮ್ಗೆ ಅದರ ಒಂದು ಶೇಪ್ ಏನಿದೆ ಅದೇ ತರ ಬರುತ್ತೆ. ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಮಾಡಕ್ಕೆ ಒಂದು ಥ್ರೆಡ್ಡಿಂಗ್ ಮಾಡ್ತೀವಿ. ಥ್ರೆಡ್ಡಿಂಗ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಡ್ತೀವಿ. ನಾನು ನಿಮ್ಗೆ ವುಡ್ ಡಿಫ್ರೆನ್ಸಸ್ ಹೇಳ್ತೀನಿ. ಇದು ಒಂದು ಕಾಶ್ಮೀರ್ ವಿಲೋ ವುಡ್, ಇದು ನಮ್ ದೇಶದಲ್ಲೇ ಬೆಳೆಯುವಂತ ಮರ. ಇದಕ್ಕೆ ಬೇಡಿಕೆ ತುಂಬಾ ಕಮ್ಮಿ ಇದೆ. ಯಾಕೆ ಹೇಳ್ತೀನಿ ಕೇಳಿ, ಇದು ಮರ ತುಂಬಾ ಗಟ್ಟಿ ಇರುತ್ತೆ.
ಆಮೇಲೆ ಆ ಬಾಲ್ ಬಿದ್ದಾಗ ಇಂಗ್ಲಿಷ್ ಫಿಲೋ ಬ್ಯಾಟ್ ಅಲ್ಲಿ ಏನ್ ಫೀಲ್ ಬರುತ್ತೋ ಇದರಲ್ಲಿ ಬರೋದಕ್ಕೆ ತುಂಬಾ ಸಮಯ ತಗೊಳುತ್ತೆ. ಆಮೇಲೆ ಇದು ತುಂಬಾ ಗಟ್ಟಿ ಇರುತ್ತೆ, ಭಾರ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಇದನ್ನ 1-2% ಅಷ್ಟೇ ಯೂಸ್ ಮಾಡ್ತಾರೆ ಲೆದರ್ ಬಾಲ್ಗೆ. ಇದರಲ್ಲಿ ಏನು ಅಂದ್ರೆ ನೋಡಿ, ಗ್ರೈನ್ಸ್ ನಿಮ್ಗೆ ಅಷ್ಟು ವಿಸಿಬಲ್ ಇರಲ್ಲ. ಇದರಲ್ಲಿ ವಿಸಿಬಲ್ ಗ್ರೈನ್ಸ್ ಬರುತ್ತೆ, ಬಟ್ ಅಷ್ಟು ಇಂಗ್ಲಿಷ್ ಫಿಲೋ ತರ ವಿಸಿಬಲ್ ಆಗಿರಲ್ಲ. ಆಮೇಲೆ ಇದು ತುಂಬಾ ಭಾರ ಇರುತ್ತೆ ವುಡ್ ಇದು. ಈ ಬ್ಯಾಟು ಆ ಬ್ಯಾಟ್ ಗಿಂತನೂ ಥಿಕ್ನೆಸ್ ಜಾಸ್ತಿ ಇದೆ, ಆದ್ರೆ ಇದು ಭಾರ ತುಂಬಾ ಕಮ್ಮಿ ಇದೆ. ಇದನ್ನ ನೀವು ಹೋಲ್ಡ್ ಮಾಡಿದಾಗ, ಇದನ್ನ ವೆಯ್ಟ್ ಚೆಕ್ ಮಾಡಿದಾಗ ನೋಡಿ, ಇದ್ರದ್ದು ಥಿಕ್ನೆಸ್ ನೋಡಿ, 2 ಬ್ಯಾಟ್ದು. ಈ ಇಂಗ್ಲಿಷ್ ಫಿಲೋ ಕೆಳಗಡೆ ಇರೋ ಇಂಗ್ಲಿಷ್ ಫಿಲೋ ಬ್ಯಾಟ್ ಥಿಕ್ನೆಸ್ ತುಂಬಾ ಜಾಸ್ತಿ ಇದೆ, ಮತ್ತೆ ಇದು ಫುಲ್ ಪ್ರೊಫೈಲ್ ಅಲ್ಲಿ ಇದೆ. ಇದು ಥಿಕ್ನೆಸ್ ತುಂಬಾ ಕಮ್ಮಿ ಇದೆ, ಆದ್ರೆ ನೋಡಿ ಇದ್ರ ಭಾರ ತುಂಬಾ ಜಾಸ್ತಿ ಇದೆ, ಇದ್ರ ಭಾರ ತುಂಬಾ ಕಮ್ಮಿ ಇದೆ. ಅದು ನೀವು ಬ್ಯಾಟ್ ನ ಹಿಡಿದು ನೋಡಿದಾಗ ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ. ಇಂಗ್ಲಿಷ್ ಫಿಲೋ ಈ ವುಡ್ ನಮ್ಮ ದೇಶದಲ್ಲೇ ಆಗ್ಲಿ ಇದು ಇಲ್ಲೂ ಸಿಗಲ್ಲ. ಇದು ಯುರೋಪ್ ಕಂಟ್ರಿ, ಇಂಗ್ಲೆಂಡ್, ಯುರೋಪ್ ಕಂಟ್ರೀಸ್ ಅಲ್ಲಿ ಸಿಗುವಂತ ಮರ. ಅವರು ಅಲ್ಲಿನ ಮರವನ್ನು ಇದನ್ನ 10 ವರ್ಷ 12 ವರ್ಷ ಬೆಳೆಸಿ ಅದನ್ನ ಕಟ್ ಮಾಡಿ ಕ್ಲೆಪ್ಸ್ ರೂಪದಲ್ಲಿ ಮಾಡಿ ಇಂಡಿಯಾಗೆ ಕಳಿಸಿದಾಗ ಇದನ್ನ ನಮ್ ದೇಶದ ಕಾರ್ಮಿಕರು ಏನ್ ಮಾಡ್ತಾರೆ, ಮೀರಟ್, ಜಲಂಧರ್, ಡೆಲ್ಲಿ, ಇಲ್ಲೆಲ್ಲ ಇದಕ್ಕೆ ಒಂದು ಶೇಪ್ ಕೊಡ್ತಾರೆ, ಬ್ಯಾಟ್ ನ ಒಂದು ಶೇಪ್ ಕೊಡ್ತಾರೆ, ಕಟ್ ಮಾಡಿ ಶೇಪ್ ಕೊಟ್ಟು ನಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ ಆ ತರ ಇದನ್ನ ಮಾಡ್ಕೊಡ್ತಾರೆ. ಸೊ ಇಂಗ್ಲಿಷ್ ಫಿಲೋ ನಿಮ್ಗೆ ಯುರೋಪ್ ಇಂದ ಬರೋದ್ರಿಂದ ಅದರ ಟ್ಯಾಕ್ಸ್ ಇದೆಲ್ಲ ಇರೋದ್ರಿಂದ ಅದು ಪ್ರೈಸ್ ತುಂಬಾ ಜಾಸ್ತಿ ಇರುತ್ತೆ ನಮ್ ಕಾಶ್ಮೀರ್ ವಿಲೋ ಕಂಪೇರ್ ಮಾಡಿದ್ರೆ. ಬಟ್ ಆಡೋ 99 ಜನ ಪ್ಲೇಯರ್ಸ್ ಎಲ್ಲ ಯೂಸ್ ಮಾಡೋದೇ ಇಂಗ್ಲಿಷ್ ಫಿಲೋ. ಯಾಕೆಂದ್ರೆ ಇದ್ರಲ್ಲಿ ಆಡಿದ್ರೆ ಆ ಬಾಲ್ ಏನ್ ಮೀಟ್ ಆಗುತ್ತಲ್ಲ, ಅವಾಗ ಅದು ತುಂಬಾ ವೇಗವಾಗಿ ಟ್ರಾವೆಲ್ ಮಾಡುತ್ತೆ. ಅಂದ್ರೆ ನೀವು ಕಾಶ್ಮೀರ್ ವಿಲೋಲ್ಲಿ ತುಂಬಾ ನೀವು ಪವರ್ ನ ಜನರೇಟ್ ಮಾಡಬೇಕು. ಇಂಗ್ಲಿಷ್ ವಿಲೋಲ್ಲಿ ನೀವು ಜಸ್ಟ್ ಟೈಮ್ ಮಾಡ್ಬೇಕಷ್ಟೇ. ಆ ಬಾಲ್ ನ ವೇಗಕ್ಕೆ ನೀವು ಬ್ಯಾಟ್ ಇಟ್ರೆ ಸಾಕು, ಅದು ಹೋಗುತ್ತೆ. ಸೊ ಆ ಕೆಲಸ ಈ ಇಂಗ್ಲಿಷ್ ಫಿಲೋ ಬ್ಯಾಟ್ ಮಾಡುತ್ತೆ. ಯಾಕೆ ಮಾಡುತ್ತೆ ಅಂದ್ರೆ ಇದ್ರ ಒಳಗಡೆ ಏನಿದೆಯಲ್ಲ ವುಡ್, ಅದು ನಿಮ್ಗೆ ಒಳ್ಳೆ ಸ್ಪಾಂಜ್ ತರ ಇರುತ್ತೆ. ಅದಕ್ಕೇನೆ ಅದು ನಿಮ್ಗೆ ಎಷ್ಟೇ ವೇಗದಲ್ಲಿ ಬಂದು ಬಾಲ್ ಬಿದ್ರೂನು ಅದು ಮುರಿದೋಗಲ್ಲ. ಇದರಲ್ಲಿ 1 2 3 4 5 6 7 ಗ್ರೈನ್ಸ್ ಇದೆ. ಇದು ಎಂತ ಬ್ಯಾಟ್ಸ್ಮನ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಹಾರ್ಡ್ ಹಿಟರ್ಸ್ ಯೂಸ್ ಮಾಡೋ ಬ್ಯಾಟು. ಇದರಲ್ಲಿ ನೀವು ಶಾರ್ಟ್ ನ ಹೊಡೆದಾಗ ಇದು ನಿಮ್ಗೆ ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಯಾಕೆಂದ್ರೆ ಇದರಲ್ಲಿ ಗ್ರೈನ್ಸ್ ವೈಡ್ ಇರೋ ಕಾರಣಕ್ಕೆ ಬಾಲ್ ಬಿದ್ದಾಗ ಇದು ಡ್ಯಾಮೇಜ್ ಆಗಲ್ಲ. ಇದೇ ನಿಮ್ಗೆ ನಾರ್ಮಲ್ ಆಗಿ ಬ್ಯಾಟ್ಸ್ಮನ್ಸ್ 10-12 ಗ್ರೈನ್ಸ್ ಒಳಗಡೆ ಯೂಸ್ ಮಾಡ್ಬೋದು. ಅಂದ್ರೆ ಹಾರ್ಡ್ ಹಿಟರ್ಸ್, ರ್ಯಾಂಡಮ್ ಆಗಿ ಆಡೋರೆಲ್ಲ ಇರ್ತಾರಲ್ಲ, ಅವರು 10-12 ಗ್ರೈನ್ಸ್ ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಗ್ರೈನ್ಸ್ ಬಂದಾಗ ಏನಾಗುತ್ತೆ ಹೇಳ್ತೀನಿ ಕೇಳಿ. 15 ಗ್ರೈನ್ಸ್, 16 ಗ್ರೈನ್ಸ್, ನಿಮ್ಗೆ 40 ಗ್ರೈನ್ಸ್ ವರ್ಗೂ ಬರುತ್ತೆ, 50 ಗ್ರೈನ್ಸ್ ವರ್ಗು ಇದೆ ಬ್ಯಾಟ್. ಅದು ಕ್ಲೋಸ್ ಗ್ರೈನ್ಸ್ ಇರುತ್ತೆ. ಆ ಕ್ಲೋಸ್ ಗ್ರೈನ್ಸ್ ಅಲ್ಲಿ ಏನಂದ್ರೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಬ್ಯಾಟ್ ಲೈಫ್ ತುಂಬಾ ಕಮ್ಮಿ ಇರುತ್ತೆ. ಹೆಂಗ್ ಹೇಳ್ತೀನಿ ಕೇಳಿ, ಅದ್ರಲ್ಲಿ ನೀವು ಜಸ್ಟ್ ಟೈಮ್ ಮಾಡ್ಬೇಕಷ್ಟೇ. ಇದಕ್ಕಾದ್ರೂ ನೀವು ಸ್ವಲ್ಪ ಬಲ ಜನರೇಟ್ ಮಾಡಿ ಹೊಡಿಬೇಕು. ಬಟ್ ಇದ್ರಲ್ಲಿ ಆತರ 7-8 ಗ್ರೈನ್ಸ್, 10 ಗ್ರೈನ್ಸ್, 11-12 ಗ್ರೈನ್ಸ್ ಇರೋದ್ರಲ್ಲಿ ಆತರ ಪ್ರಾಬ್ಲಮ್ಸ್ ತುಂಬಾ ಕಮ್ಮಿ. ಯಾಕಂದ್ರೆ ನಾವಿಲ್ಲಿ ರಿಪೇರ್ ಅಲ್ಲಿ ನೋಡ್ದಂಗೆ ಜಾಸ್ತಿ ಪ್ರಾಬ್ಲಮ್ಸ್ ಬರೋದು 15 ಗ್ರೈನ್ಸ್, 16 ಗ್ರೈನ್ಸ್, 20 ಗ್ರೈನ್ಸ್. 15 ಗ್ರೈನ್ಸ್ ಮೇಲಿದ್ರೆ ಏನಾಗುತ್ತೆ ಅಂದ್ರೆ ಬ್ಯಾಟ್ ನಿಮ್ಗೆ ಇಲ್ಲಿಂದ ಬ್ರೇಕ್ ಆಗುತ್ತೆ, ಸೆಂಟರ್ ಇಲ್ಲಿಂದ ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದ್ರೆ ಅದ್ರಲ್ಲಿ ಗ್ರೈನ್ಸ್ ತುಂಬಾ ಕ್ಲೋಸ್ ಇರುತ್ತೆ. ಅವಾಗ ಅದ್ರಲ್ಲಿ ಡೆಂಟ್ ಆಗೋ ಚಾನ್ಸಸ್ ಆಗ್ಲಿ, ಆಮೇಲೆ ಇಲ್ಲಿಂದ ಮುರಿದೋಗೋದು, ಎಡ್ಜಸ್ ಕಟ್ ಆಗೋದು, ಬಾಟಮ್ ಕಟ್ ಆಗೋ ಚಾನ್ಸಸ್ ಕ್ಲೋಸ್ ಗ್ರೈನ್ಸ್ ಅಲ್ಲಿ ತುಂಬಾ ಬರುತ್ತೆ. ಸೊ ಒಂದು ನೀವು ಒಳ್ಳೆ ಬ್ಯಾಟ್ ಅಂತ ಸೆಲೆಕ್ಟ್ ಮಾಡ್ತೀರ, ಮಿನಿಮಮ್ ಒಂದು 10-12 ಗ್ರೈನ್ಸ್ ಇರೋ ಬ್ಯಾಟ್ ನ ಸೆಲೆಕ್ಟ್ ಮಾಡಿ. ನೋಡಿ, ಇದು ಇವಾಗ ಬಾಟಮ್ ಇಂದ ಕಟ್ ಆಗಿದೆ. ಇದು ಏಂತ ಕಟ್ ಆಗಿದೆ ಅಂದ್ರೆ ಕಸ್ಟಮರ್ ಯೂಸ್ ಮಾಡ್ಬೇಕಾದ್ರೆ ರಾಂಗ್ ಶಾಟ್ ಆಡಿ ಇದನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಏನ್ ಮಾಡ್ತೀವಿ, ಅದನ್ನ ಏನ್ ಮುರಿದೋಗಿದೆ ಅದನ್ನ ಎಕ್ಸ್ಪೆಂಡ್ ಮಾಡಿ ಅದ್ರೊಳಗಡೆ ಫೆವಿಕಾಲ್ ನ ತುಂಬಿ ಅದನ್ನ 4 ಕಡೆಯಿಂದ ಟೈಟ್ ಮಾಡ್ತೀವಿ. ಇದನ್ನ ನಾವು ಟೈಟ್ ಮಾಡಿ ಒಂದು 6-7 ಅವರ್ ಬಿಡ್ತೀವಿ. ಸೊ ಬಿಟ್ಟಾಗ ಅದು ಹಳೆ ಸ್ಥಿತಿಗೆ ಬಂದ್ಬಿಡುತ್ತೆ. ಅದಾದ್ಮೇಲೆ ಅದನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಅದ್ರ ಮೇಲೆ ಈ ಫೈಬರ್ ಟೇಪ್ ಎಲ್ಲ ಹಾಕಿ, ಆಮೇಲೆ ಬಾಟಮ್ ಅಲ್ಲಿ ನಮ್ಗೆ ಫಸ್ಟ್ ಹೇಳಿದ್ನಲ್ಲ ಒಂದು ಆ ಥ್ರೆಡ್ಡಿಂಗ್ ನ ಮಾಡಿ ಕ್ಲಿಯರ್ ಆಗಿ ಕಸ್ಟಮರ್ ಕೊಡ್ತೀವಿ. ಹೊಸ ಬ್ಯಾಟ್ ತಗೊಂಡಿದ ತಕ್ಷಣ ಈ ಬ್ಯಾಟ್ ತಗೊಂಡೋಗಿ ನಾವು ಯೂಸ್ ಮಾಡಕ್ ಆಗಲ್ಲ. ಯಾಕೆ ಹೇಳ್ತೀನಿ ಕೇಳಿ, ಈ ಮೇಲ್ಗಡೆ ಲೇಯರ್ ಏನಿರುತ್ತಲ್ಲ, ಇದು ಅವರು ಪ್ರೆಸ್ಸಿಂಗ್ ಮಾಡಿರ್ತಾರೆ, ಆದ್ರೂ ಈ ಲೇಯರ್ ನಿಮ್ಗೆ ತುಂಬಾ ಸಾಫ್ಟ್ ಇರುತ್ತೆ. ಸಾಫ್ಟ್ ಇರೋ ಕಾರಣದಿಂದ ಏನಾಗುತ್ತೆ ಅಂದ್ರೆ ಬಾಲ್ ಬಂದು ಬಿದ್ದಾಗ, ಹೊಸ ಬಾಲ್ ಇಲ್ಲ ಹಳೆ ಬಾಲ್ ಯಾವ್ದೇ ಆಗಿರ್ಲಿ, ಒಂದು ವೇಗದಲ್ಲಿ ಬಂದು ಬಿದ್ದಾಗ ಇದು ಡೆಂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆ ಡೆಂಟ್ ಆಗೋದನ್ನ ಅವಾಯ್ಡ್ ಮಾಡ್ಬೇಕು, ಮತ್ತೆ ಈ ಬ್ಯಾಟಲ್ ಪರ್ಫಾರ್ಮೆನ್ಸ್ ತರಬೇಕು ಅಂದ್ರೆ ಇದನ್ನ ನಾಕ್ ಮಾಡ್ಬೇಕು. ನಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮೇಲ್ಗಡೆ ಇರೋ ಸಾಫ್ಟ್ ಲೇಯರ್ ಏನಿರುತ್ತಲ್ಲ ಅದು ಹಾರ್ಡ್ ಆಗುತ್ತೆ. ಹಾರ್ಡ್ ಆದಾಗ ಆ ಬಾಲ್ ಬಂದು ಬ್ಯಾಟ್ ಮೇಲೆ ಬಿದ್ದಾಗ ಬಾಲ್ ನಿಮ್ಗೆ ತುಂಬಾ ವೇಗವಾಗಿ ಟ್ರಾವೆಲ್ ಮಾಡುತ್ತೆ. ಅದೊಂದು ಕಾರಣ. ಇನ್ನೊಂದು, ಬಾಲ್ ಬಿದ್ದಾಗ ಬ್ಯಾಟ್
ಡ್ಯಾಮೇಜ್ ಆಗಬಾರ್ದು. ಇವಾಗ ಇಲ್ಲಿ ಬಾಲ್ ಹಾರ್ಡ್ ಇದ್ದಾಗ ಬಂದು ಇಲ್ಲಿ ಬಿದ್ದಾಗ ಎಡ್ಜಸ್ ಡ್ಯಾಮೇಜ್ ಆಗುತ್ತೆ. ನೀವು ಎಷ್ಟೋ ಬ್ಯಾಟ್ಸ್ ಅಲ್ಲಿ ನೋಡ್ಬೋದು, ನಾನು ನಿಮ್ಗೆ ತೋರಿಸ್ತೀನಿ. ಆ ತರ ಆಗ್ಬಾರ್ದು ಅಂತ ನಾಕಿಂಗ್ ಮಾಡ್ತೀವಿ. ಈ ನಾಕಿಂಗ್ ನ ನಾವು ಎಷ್ಟು ದಿನ ಮಾಡ್ಬೇಕು, ಎಷ್ಟೊತ್ತು ಮಾಡ್ಬೇಕು, ಎಷ್ಟು ಸತಿ ಇದಕ್ಕೆ ಹೊಡಿಬೇಕು ಅಂದ್ರೆ ಅದು ಆ ಬ್ಯಾಟ್ ನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಒಂದು ಹಾರ್ಡ್ ವುಡ್ ಅಂದ್ರೆ ಒಂದು 5,000 ನಾಕ್ ಮಾಡ್ಬೇಕು ಅದಕ್ಕೆ. ಅದೇ ಒಂದು ಸಾಫ್ಟ್ ವುಡ್ ಅಂದ್ರೆ ಒಂದು 1,000 ಇಂದ 2,000 ಇಲ್ಲ 3,000 ಸತಿ ನಾವ್ ಈ ತರ ನಾಕ್ ಮಾಡಿದಾಗ ಆ ಬ್ಯಾಟ್ ಆಡೋದಕ್ಕೆ ಒಂದು ರೆಡಿ ಆಗುತ್ತೆ. ನಮ್ ಆಗಿರೋರು ನಮ್ಮ ಹತ್ರ ಬರ್ತಾರೆ. ಇಲ್ಲಿ ಎಕ್ಸಾಂಪಲ್ ನಮ್ ಗಣೇಶ್ ಸರ್, ಸುದೀಪ್ ಸರ್, ಆಮೇಲೆ ನಮ್ಮ ಸೀರಿಯಲ್ ಆಕ್ಟರ್ಸ್ ಹರ್ಷ ಸರ್, ಆಮೇಲೆ ಸಿಂಗರ್ಸ್ ವ್ಯಾಸರಾಜ್ ಸರ್, ಅನೂಪ್ ಸಿಲಿನ್ ಸರ್. ಸೊ ಅವರೆಲ್ಲ ನಮ್ಮ ಕೆಲ್ಸನ ಮೆಚ್ಚಿ ಅವ್ರಿಗೆ ಯಾವ ತರ ಬ್ಯಾಟ್ ನ ರೆಡಿ ಮಾಡ್ಬೇಕು ಅನ್ನೋದನ್ನ ನಾವು ಇದ್ ಮಾಡಿ ರೆಡಿ ಮಾಡ್ಕೊಡ್ತೀವಿ. 251 ಕ್ರಿಕೆಟ್ ಇದು ಧೋನಿ, MS ಧೋನಿ ಇದಾರಲ್ಲ, ಅವರ ಒಂದು ಟೆಸ್ಟ್ ಕ್ಯಾಪ್ ನಂಬರ್. ಇವಾಗ ಯಾವುದೇ ಒಂದು ಪ್ಲೇಯರ್ ಇಂಡಿಯಾಗೆ ಅದರಲ್ಲೂ ಟೆಸ್ಟ್ ಗೆ ರೆಪ್ರೆಸೆಂಟ್ ಮಾಡಿದಾಗ ಅವ್ರಿಗೆ ಅಂತ ಒಂದು ನಂಬರ್ ಕೊಡ್ತಾರೆ. ಇವ್ರು ಇಷ್ಟನೇ ಪ್ಲೇಯರ್ ಆಗಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ MS ಧೋನಿ ಅವರು 251ನೇ ಪ್ಲೇಯರ್ ಆಗಿ ಟೆಸ್ಟ್ ಗೆ ಪಾದಾರ್ಪಣೆ ಮಾಡ್ತಾರೆ. ಸೊ ನಾನೊಬ್ಬ ಹ್ಯೂಜ್ MS ಧೋನಿ ಫ್ಯಾನ್. ನನ್ ಚಿಕ್ಕ ವಯಸ್ಸಿನ ಕ್ರಿಕೆಟ್ ಎಲ್ಲ ನೋಡಿ ಬೆಳೆದಿರೋ ಧೋನಿ ಅವ್ರನ್ನ. ಅವರ ಒಂದು ಮೋಟಿವೇಶನ್ ಅಲ್ಲಿ ನಾನು ಇದೊಂದು ಹೆಸರನ್ನ ಇಟ್ಟೆ, 251 ಕ್ರಿಕೆಟ್. ಥೈ ಪ್ಯಾಡ್, ಬ್ಯಾಟಿಂಗ್ ಗ್ಲೌಸ್, ಬ್ಯಾಟಿಂಗ್ ಹೆಲ್ಮೆಟ್. ಇದು ಬೇಸಿಕ್ ಬ್ಯಾಟಿಂಗ್ ಹೆಲ್ಮೆಟ್. ಬ್ಯಾಟಿಂಗ್ ಪ್ಯಾಡ್ ನಮ್ಮ ಹತ್ರ ವೈಟ್ ಬಾಲ್, 4 ಪೀಸ್ ವೈಟ್ ಬಾಲ್. ಇದು 40 ರಿಂದ 50 ಓವರ್ ಯೂಸ್ ಆಗಂತ ಬಾಲ್. ಇದು ನಿಮ್ಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ವೈಟ್ ಬಾಲ್ ಅಲ್ಲಿ ಆಚೆ ತುಂಬಾ ಹಾರ್ಡ್ ಬಾಲ್ ಬರ್ತಾ ಇರೋದ್ರಿಂದ ಬ್ಯಾಟ್ ಗಳನ್ನ ತುಂಬಾ ಡ್ಯಾಮೇಜ್ ಮಾಡ್ತಿದೆ. ಸೊ ಆ ಪ್ರಾಬ್ಲಮ್ಸ್ ಈ ಬಾಲ್ ಯೂಸ್ ಮಾಡೋರ್ಗೆ ಬರ್ತಾ ಇಲ್ಲ. ಇವಾಗಿನ ನಾವು ಯಾರ್ಯಾರು ಕಸ್ಟಮರ್ ಕೊಡ್ತಾ ಇದೀವೋ ಈ ಬಾಲ್ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ರೆಡ್ ಬಾಲ್ ಇದು ಅಷ್ಟೇನೆ. ಇದು 40 ಓವರ್ ವರೆಗೂ ಡ್ಯೂರಬಿಲಿಟಿ ಇದೆ. ಇದನ್ನ ಒಳ್ಳೆ ಸಿಮ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಇದು ನಾವು ಇಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತೀವಿ. ನಾನೊಬ್ಬ ಕ್ರಿಕೆಟ್ ಪ್ಲೇಯರು, ಅರೌಂಡ್ 20 ಇಯರ್ಸ್ ಇಂದ ಕ್ರಿಕೆಟ್ ಆಡ್ತಾ ಇದ್ದೀನಿ. ಸೊ 251 ಕ್ರಿಕೆಟ್ ನನಗೆ ಅರೌಂಡ್ 5 ಇಯರ್ಸ್ ಇಂದ ನನಗೆ ಗೊತ್ತು. ನಾನು ಇಲ್ಲಿ ಬ್ಯಾಟ್ ರಿಪೇರ್ಸ್ಗೆ ಬರ್ತಾ ಇದ್ದೆ. ಸೊ ನಾವು ಬ್ಯಾಟ್ ರಿಪೇರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಸುಮಾರು 4-5 ಕಡೆ ಫ್ರೆಂಡ್ಸ್ ಕಡೆಯಿಂದೆಲ್ಲ ಹೇಳಿದ್ಮೇಲೆ ನಾವು ಬಂದು ಇಲ್ಲಿ ರಿಪೇರ್ ಮಾಡಿಸ್ತಾ ಇದ್ವಿ. ಜೊತೆಗೆ ಪ್ರಾಡಕ್ಟ್ ಸಹಿತ ನಾವು ಬೈ ಮಾಡ್ತಾ ಇದೀವಿ. ನನಗೆ ಹೆಚ್ಚು ಇಷ್ಟ ಆಗಿರೋ ಪ್ರಾಡಕ್ಟ್ ಅಂದ್ರೆ ಬಾಲ್ಸು, ಲೆದರ್ ಬಾಲ್ಸು. ನಾನು ಇವ್ರ ಹತ್ರ ಪರ್ಚೇಸ್ ಮಾಡಿ ನಾನು ಸೇಲ್ಸ್ ಮಾಡ್ತಾ ಇದ್ದೆ ಲೆದರ್ ಬಾಲ್ಸ್, ಈಗಲೂ ಮಾಡ್ತಾ ಇದ್ದೀನಿ. ಜೊತೆಗೆ ಬ್ಯಾಟ್ಸ್ ರೀಸನಬಲ್ ಆಗಿ ಸಿಗುತ್ತೆ. ಈಗ ಹೊರಗಡೆ ನಾವು ಒಂದು ಪ್ಲೇಯರ್ ಎಡಿಷನ್ ಬ್ಯಾಟ್ ಬೇಕು ಅಂದಾಗ 30,000 ರೂಪಾಯಿ 40,000 ರೂಪಾಯಿ ಕೊಡೋ ಬ್ಯಾಟ್ ಇಲ್ಲಿ ನಮ್ಗೆ 18 ರಿಂದ 20,000 ರೂಪಾಯಿಗೆ ಸಿಗುತ್ತೆ. ನನ್ಗೆ ಕ್ರಿಕೆಟ್ ಇಂದ ಅವಾಗ್ಲಿಂದ ತುಂಬಾ ಇಷ್ಟ. ಅದ್ರ ಜೊತೆನೆ ನಾವು ಈ ವರ್ಕ್ ಮೇಲೆ ನನ್ಗೆ ತುಂಬಾ ಇಷ್ಟ ಆಯ್ತು. ಅವ್ರ ಓನರ್ ಏನ್ ಹೇಳ್ತಾರೆ ಅದೇ ತರ ಮಾಡ್ಬೇಕು, ಇಂತ ಮಾಡಿದಾಗ ಬ್ಯಾಟ್ ಹೆಂಗಿರುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಆ ತರ ಮಾಡಿ ನಾವು ಕೊಡ್ತೀವಿ. ಇದು ಯುವರಾಜ್ ಸಿಂಗ್ ಅವರು 2007 T20 ವರ್ಲ್ಡ್ ಕಪ್ ಅಲ್ಲಿ 6 ಬಾಲ್ಗೆ 6 ಹೊಡೆದಿರೋ ಅಂತ ಬ್ಯಾಟ್ ಇದು ಯಾರೋ ಬಿಸ್ನೆಸ್ ಮ್ಯಾನ್ ಹರಾಜಲ್ಲಿ 2008 ಅಲ್ಲಿ ಅವ್ರ ಕೈಯಿಂದ ತಗೊಂಡಿರೋದು. ಇದನ್ನ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡ್ರೆ. ಇದು ಇವಾಗ ನಮ್ಮ ಬಳಿ ಬಂದಿದೆ. ಏನಕ್ಕೆ ಅಂದ್ರೆ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಇದ್ರ ಫೈಬರ್ ಟೇಪ್ ಎಲ್ಲ ರೀಪ್ಲೇಸ್ ಮಾಡ್ಬೇಕು, ಥ್ರೆಡಿಂಗ್ ರೀಪ್ಲೇಸ್ ಮಾಡ್ಬೇಕು, ಇದನ್ನ ರಿಫರ್ಬ್ ಮಾಡ್ಬೇಕು ಅಂತ ಇದು ನಮ್ಮ ಹತ್ರ ಬಂದಿದೆ. ಇವಾಗ ಇದು ನೋಡಿ, ಅವರ ಒಂದು ಸಿಗ್ನೇಚರ್ ಇಲ್ಲಿದೆ. ಇವರು ಯಾವಾಗ ಇದನ್ನ ಹ್ಯಾಂಡ್ ಓವರ್ ಮಾಡಿದ್ರು ಅನ್ನೋದನ್ನ ಇಲ್ಲಿ ಬರ್ದಿದ್ದಾರೆ. And he's put it away. Oh, has he? Yes, into the crowd. 6 sixes in an over. Yuvraj Singh finishes things off in style.